ಫೆಬ್ರವರಿ ತಾರೀಕು 18 21 ಇರ್ಬೋದು, 20 ಇರ್ಬೋದು. ಕಿಡ್ ಮಿನಿಸ್ಟರ್ಗೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಹಾಗೆ ಎಲ್ಲೂ ಹೋಗಿರಲಿಲ್ಲ, ತುಂಬ ತಿಂಗಳಾಗೋಗಿತ್ತು. ಇದು ಸ್ನೇತ್ವಿಕ್ ಸ್ಟೇಷನ್. ಇದು ಸ್ನೇತ್ವಿಕ್ಕಿಂದ ಕಿಡ್ ಮಿನಿಸ್ಟರ್ಗೆ ಹೋಗೋದಕ್ಕೆ ರಿಟರ್ನ್ ಟಿಕೆಟು 16.5 ಆಯಿತು. ನಾನು ಆನ್ಲೈನ್ ನೋಡ್ತಿದ್ದೆ, 10 ಪೌಂಡ್ ಏನಾಯಿತು ಒಬ್ಬರಿಗೆ ರಿಟರ್ನು. ಪರವಾಗಿಲ್ಲ, ಕೌಂಟ್ರಲ್ಲಿ ತೊಗೊಂಡಿದ್ದೆ ಸ್ವಲ್ಪ ಕಡಿಮೆ ಉಂಟು. ಟ್ರೈನು ಈಸ್ಟರ್ 4 ಗೇಟ್ ಹೋಗೋದಿದೆ. ಅಲ್ಲಿಂದ ನೆಕ್ಸ್ಟ್ ಸ್ಟಾಪೇ ಕಿಡ್ ಮಿನಿಸ್ಟರ್. ಸೊ ಗೊತ್ತಿಲ್ಲ ಏನಿದೆ ಅಂತ. ಅಲ್ಲಿ ಬರೀ ಒಂದು ಮ್ಯೂಸಿಯಮ್ ಇದೆ ಅಂತ ಕೇಳ್ತೀನಿ. ಆಮೇಲೆ ಕಾರ್ಪೆಟ್ ಮೇಕಿಂಗ್ ಮ್ಯೂಸಿಯಮ್ ಇದೆ. ಅದೆರಡು ಇದೆ ಮೇಯ್ನಾಗಿ. ಆಮೇಲೆ ನೋಡ್ಬೇಕು ಏನಿದೆಯಾ ಅಂತ ಗೊತ್ತಿಲ್ಲ. Welcome to this service for Worcester Foregate Street. The next ಇದು ಸೆವ್ರನ್ ರೈಲ್ವೆ ಮ್ಯೂಸಿಯಮ್ ಇದೆ ಇಲ್ಲಿ. ನೋಡೋಣ ಎಷ್ಟಿದೆ ಟಿಕೆಟು ಅಂತ. ನೋಡೋಕ್ಕೆ ಚೆನ್ನಾಗಿದೆ ಅಲ್ಲ, ಹಳೇದು ಹಿಂಗಿದೆ. ಕಿಡ್ ಮಿನಿಸ್ಟರು ಸ್ಟೇಷನ್ ಇಲ್ಲೇ ಇದೆ, ಅಲ್ಲಿದೆ ಸ್ಟೇಷನ್. ಅದು ಸ್ಟೇಷನ್ ಮುಂದೆನೇ ಇದು ಮ್ಯೂಸಿಯಮ್. ಇದು ಕೆಫೆನೂ ಇದೆ ಇಲ್ಲಿ ಇದರೊಳಗೆ. ಸೊ ನೋಡೋಣ, ಮೋಸ್ಟ್ಲಿ ಫ್ರೀ ಇರ್ಬೋದು ಅಂದ್ಕೊಳ್ತೀನಿ. ವಿಸಿಟರ್ ಸರ್ವಿಸ್ ಬೇರೆ ಇದೆ. ಇಲ್ಲೇ ಮ್ಯಾಪ್ ಸಿಕ್ತು ಅಂದರೆ ಚೆನ್ನಾಗಿರುತ್ತೆ. ಬುಕ್ ಯೋರ್ ಟಿಕೆಟ್ ನಾವು ಬುಕ್ಕಿಂಗ್ ಆಫೀಸ್ ನೋಡೋಣ. ಕೇಳಿ ನೋಡ್ತೀನಿ ಎಷ್ಟು ಹಿಡ್ಕೊ, ಹಾಗೆ ರೆಕಾರ್ಡ್ ಮಾಡ್ತೀನಿ. Is the ticket for museum or is it for journey? The museum is free. Okay. The journey costs money. Okay. Depends where you want to go. We just want to visit the museum. Through these double doors over there, Uh-huh. go out of the canopy, almost the platform, turn right, and it's right in front of you. Okay, thank you. Thank you. ಸೊ ಮ್ಯೂಸಿಯಮ್ಗೆ ಫ್ರೀ ಅಂತೆ. ಇಲ್ಲಿಂದ ಜರ್ನಿ ಒಂಥರ ಹಿಸ್ಟ್ರಿ ಜರ್ನಿ ಥರ ಆಗುತ್ತೆ, ಅದಕ್ಕೆ ದುಡ್ಡು ಆಗುತ್ತೆ. ಅದಕ್ಕೆ ಇಲ್ಲಿ ಬರ್ದಿದ್ದಾರೆ ಎಷ್ಟಾಗುತ್ತೆ ಅಂತ. ಇಲ್ಲಿ ಹಂಗೆ ಇಲ್ಲಿ ರೇಟ್ ಹಾಕಿದ್ದಾರೆ. ಸೊ ಎಷ್ಟಾಗುತ್ತೆ 33 ರಿಟರ್ನ್, ಎಲ್ಲ ರಿಟರ್ನ್ ಫೇರ್ ಫ್ರಮ್ ಇಲ್ಲಿಂದ. ಸೊ ಒಂದು ಸುಮ್ಮನೆ ಎಕ್ಸ್ಪೀರಿಯೆನ್ಸ್ ಬೇಕಂದರೆ 850 ಹೋಗ್ಬೋದು. ಅದು ಬೇಡ ಅವಶ್ಯಕತೆ ಇಲ್ಲ. ಜರ್ನಿ ಸೇವ್ ಸ್ಟೇಷನ್ ಸ್ಟೇಷನ್ ಬೇರೆ ವರ್ಲ್ಡಿಗೆ ಹಳೆ ಕಾಲದಲ್ಲಿ ಹೆಂಗೆ ಸುಟ್ಕೇಸ್ ಎಲ್ಲ ಇರ್ತದೆ. ಜಾಸ್ತಿ ಇಲ್ಲ ಅನ್ಸುತ್ತಲ್ಲ. ಮ್ಯಾಗ್ಝಿನ್ 10 ಮ್ಯಾಗ್ಝಿನ್ ಬರೀ 10 ಇವು ನೋಡಲ್ಲ ಫೋಟೋ ಫ್ರೇಮ್ಸ್ 3 ಪೌಂಡ್ 2 ಪೌಂಡ್. ಅದು
Selling a house in there over the time, over the years. ಆಗಿನ ಕಾಲದಲ್ಲಿ ಹೇಗೆ ಕಮ್ಯುನಿಕೇಟ್ ಮಾಡ್ತಿದ್ರು ಅಂತ ಈ ಥರ ಡಬ್ಬಾ ಬಾಕ್ಸೆಲ್ಲ ಉಪಯೋಗಿಸ್ತಿದ್ರು. ಯಪ್ಪ ಈ ಥರ ನಾವು ನೋಡೇ ಇಲ್ಲ ಈ ಥರ. ಇದೆ ನೋಡಿ, ಇದೆ ಹೆಂಗಿದೆ ಟಿ ವಿದಾಗೆ ನೋಡಿ, ಯಾವುದು ಅಲ್ಲಿವರೆಗೂ ನೋಡಿದೆ. ಇದು ಮಾಮೂಲಿ. ಆಮೇಲೆ ಬಂತು ಟನ್ ಅಂತ ಇದು. ಏನು ಮಾಡ್ತಿದ್ಯಾ? ಅಂತ ಇದೆಯಾ? ಓಕೆ, ಮಾಮೂಲಿ ಈಗ. ಆಮೇಲೆ ಹಲೋ, ಕೇಳಿಸಿದ್ಯಾ? ಮಾತಾಡಿ. ಹಾಂ, ಕೇಳಿಸ್ತದೆ. ಆಸಕ್ತಿ ಇರೋರು ಬರ್ಬೋದು. ಟೈಮ್ ಪಾಸ್ ಆಗುತ್ತೆ ಇಲ್ಲಿ. ಎಲ್ಲ ಹಳೆ ಕಾಲದ್ದು ಇನ್ಸ್ಟ್ರೂಮೆಂಟ್ ಎಲ್ಲ ತಂದು ಇಟ್ಬಿಟ್ಟಿದ್ದಾರೆ, ಜೋಡಿಸ್ಬಿಟ್ಟಿದ್ದಾರೆ. ಬ್ರಾನೆಟ್ ಗ್ರೀನ್ ಮೇನ್ ಲೈನ್ ಜಂಕ್ಷನ್. ಫೋನಿಂದ ಹಿಂಗಿದೆ ನೋಡಿದ್ರೆ ವರ್ಕ್ ಆಗ್ತಿದೆ. ನೋಡ, ಇದು ಟ್ರೈನು ರಾತ್ರಿ ಹೊತ್ತು ಲೈಟ್ ಆನ್ ಮಾಡ್ತಾರೆ. ಸೊ ಇಲ್ಲೆಲ್ಲ ಲೈಟ್ ನೋಡ್ಬೋದು, ಲೈಟ್ ಕಾಣಿಸ್ತಾ ಇದೆ. ಸೊ ರಾತ್ರಿ ಹೊತ್ತು ಹೋದರೆ ಫುಲ್ಲು ಲೈಟ್ ಆನ್ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ಇದು ಟ್ರೈನ್ ಒಳಗೆ ಹೆಂಗಿದೆ ಅಂದರೆ ಒಂಥರ ಪ್ರೈವೇಟ್ ರೂಮ್. ಇಲ್ಲಿ ಬಾಗಿಲಿದೆ, ಒಂದೊಂದು ಕ್ಯಾಬಿನ್ಗೆ ಒಂದೊಂದು ಬಾಗಿಲಿದೆ. 6 ಜನ ಕುಂತ್ಕೊಳ್ಬೋದು ಕ್ಯಾಬಿನ್ ಒಳಗೆ. ಸೊ ಇದಕ್ಕೆ ಲೈಟ್ಸ್ ಹಾಕ್ಯಾರ. ಸೊ ಇಲ್ಲಿ ಸ್ಟೀಮ್ ಇಂಜಿನ್ ಟ್ರೈನ್ ಇದೆ, ನೋಡ್ಬೋದು. ಇಲ್ಲಿ ಒಳಗೆ ಹೋಗ್ತಿದ್ದಾರೆ. ಬರ್ತಿಲ್ಲ, ಓಪನ್ ಆಗ್ತಿಲ್ಲ. ಇಲ್ಲಿ ಫಸ್ಟ್ ಕ್ಲಾಸ್ ಅಂತ ಇಲ್ಲಿ ನೋಡ್ಬೋದು ಹೆಂಗಿದೆ ಎಂಟ್ರೆನ್ಸ್. ಇದು ಅಷ್ಟೇ, ಇದು ಪ್ರೈವೇಟ್ ಇದೆ. ಫುಲ್ಲು ಲಕ್ಸುರಿಯಸ್ ಆಗಿ ಹಾಕ್ಯಾರ. ಒಳಗೆ ಹೋಗ್ಬೋದು ಅವನು ಅಲ್ಲ. ಫಸ್ಟ್ ಕ್ಲಾಸ್ ಇತ್ತು, ಇದು 3rd ಕ್ಲಾಸ್ ಅಂತೆ. ಏನು ವ್ಯತ್ಯಾಸ ಅಂದರೆ ಅಲ್ಲಿ ಒಂದೇ ಸಿಂಗಲ್ ಬೆಂಚ್ ಇರುತ್ತೆ. ಅದಾದರೆ ಒಂಥರ ಸೋಫಾ ಟೈಪ್ ಇತ್ತು. ಇದು ಸಿಂಗಲ್ ಬೆಂಚು ಈ ಥರ ಒಳಗಿರುತ್ತೆ. ಈ ಥರ ಇದಕ್ಕೆ ಹೋಗೋಕ್ಕೆ ದುಡ್ಡು ಕೊಡಬೇಕು. ನೋಡೋಣ, ಒಳಗೆ ಹೋಗ್ಬೋದು. ಆಗಲ್ಲ. ಇದು ರೆಸ್ಟೋರೆಂಟ್ ಕಾರಾ, ರೆಸ್ಟೋರೆಂಟ್ ಕಾರು. ಹಿಂಗೆ ಕುಂತ್ಕೊಳ್ಬೋದು. ಇನ್ನು ಅಷ್ಟು ಓಕೆ, ಒಂಥರ ಅಷ್ಟು ಇದೆ, ಕಂಫರ್ಟ್ ಇಲ್ಲ. ಅದು ಊಟಕ್ಕೆ ಹಿಂಗೆ ಕುಂತ್ಕೊಳ್ಬೇಕು, ಅಂದರೆ ರಿಲ್ಯಾಕ್ಸ್ ಮಾಡೋದು.
ಬಿಟ್ರೆ ಈ ಕಡೆಗೆ ಬುಟ್ಟಿ. ವಿಚಿತ್ರ ಒಂಥರ ಆ್ಯಂಟಿಕ್ ಪೀಸ್ ಎಲ್ಲ. ಹೆಂಗೆ ಓಪನ್ ಮಾಡೋಕ್ಕಿದೆ? ಟು ಲೋವರ್ ದ ವಿಂಡೋ. ಈ ಕಡೆಯಿಂದನೇ ಓಪನ್ ಮಾಡೋಕ್ಕೆ ವಿಚಿತ್ರವಾಗಿದೆ. ಹುಷಾರು. ಇಲ್ಲ ಎಲ್ಲ ಲಾಕ್ ಆಯ್ತು. ಆ ಕಡೆನೇ ಬೇಡ ಬಿಡ ಯಾವ ಹೆಂಗೆ ಹೋಗ್ಬೇಕಂದ್ರೆ ಹಳೆ ಕಾಲದಲ್ಲಿ ಹಿಂಗೆ ಸ್ಲೈಡಿಂಗ್ ಹೀಟ್ ಆನ್ ಮಾಡಿ ಬೆಚ್ಚಿಗಿದೆ. ಹೆಂಗೆ ಬೆಚ್ಚಿಗೆ ಮಾಡ್ತಾರೆ? ಮೋಸ್ಟ್ಲಿ ಹೀಟ್ರನ್ನೇ ಇರಬೇಕು. To stop the train in case of emergency, pull down the chain. Penalty for police. ಪರವಾಗಿಲ್ಲ. ಕಂಫರ್ಟಿದೆ. ಓ 4 ಜನ ಕುಂತ್ಕೊಳ್ಬೋದು ಇದರಲ್ಲಿ. ಇದು ಲೋಕಲ್ ಟ್ರೈನ್ 3rd ಕ್ಲಾಸಲ್ಲೇ 4 ಜನ. ಇದರಲ್ಲಾದರೆ ಇದನ್ನು ತೆಗಿಬೇಕಂದ್ರೆ ಇದು ಈಗ ಅದು ಬಿಟ್ಟು ಆಮೇಲೆ ಹೊರಗಡೆಯಿಂದ ತೆಗಿಬೇಕು. ಯಪ್ಪ ಬರ್ಮಿಂಗಮಿಂದನೋ ಇದಕ್ಕೆ ಹೋಗುತ್ತೆ. ಅದು ಕಾಟ್ಪಾಡ್ ಹಾಕೊಂಡು ಮೋಸ್ಟ್ಲಿ ಇದೇ ಥರ ಸ್ಟೀಮ್ ಟ್ರೈನ್. ಇದು ಎಂಟ್ರೆನ್ಸ್ ಇದು. ಇಲ್ಲಿ ಒಂದು ಸ್ವಲ್ಪ ವಿಡಿಯೋ ಇಟ್ಟಿದ್ದಾರೆ ಹಿಂಗೆ ಮಾಡ್ತಾರೆ ಅಂತ ಕಾರ್ಪೆಟ್ನ. ಆಮೇಲೆ ಸೊ ಇದಕ್ಕೆ ಅಡಲ್ಟ್ ಇದೆ, ಟಿಕೆಟ್ ಇದೆ ಅನಿಸುತ್ತೆ. ಕೇಳಲ್ಲ ನನಗೆ. ಸೊ ಈ ಸದ್ಯಕ್ಕೆ ಈಗ ಇದೇನಿದೆ ನಾರ್ಮಲ್ ಚಾರ್ಜು. ಆದರೆ ಈಗ ಆಫ್ ಸೀಸನ್ ಇರೋದ್ರಿಂದ ಫ್ರೀಯಾಗಿ ಬಿಡ್ತಿದ್ದಾರೆ. ಆದರೆ ಡೊನೇಷನ್ ಬೇಕಾದ್ರೆ ಇಲ್ಲಿ ಕೊಡ್ಬೋದು. ಆಮೇಲೆ ಬರ್ತಾಗ ನೋಡೋಣ, ಇತ್ತು ಅಂದರೆ ಕೊಡ್ತೀನಿ, ಇಲ್ಲಾರೆ ಇಲ್ಲ. ಚೆನ್ನಾಗಿ ಕಾರ್ಪೆಟ್ಟಿಂದ ಮಾಡಿದ್ದಾರೆ. ದೂರದಿಂದ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತಿದ್ದು. ಒಂಥರ ಬಳಸ್ಕೋಬೋದು ಈ ಥರ. ಆಗಿನ ಕಾಲದಲ್ಲಿ ಹೇಗೆ ನೇಯ್ತಿದ್ರು ಅನ್ನೋಕ್ಕೆ ಡಯಾಗ್ರಾಮ್ ಹಾಕಿ ಮಸ್ತ್ ಇದೆ. ಇದು June 20th, 1903 ಶಟಲ್, ಕಿಡ್ಮಿಸ್ಟರ್ ಶಟಲ್. ಸಾರಿ, 1903. ಮ್ಯಾಗಝೀನ್ ಅವಾಗಿಂದ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದೆ. ಸೊ 1960 ಈಗಿತ್ತು ಕಿಡ್ಮಿನಿಸ್ಟರ್. ಕಿಡ್ಮಿನಿಸ್ಟರ್ ಈ ಥರ ಇತ್ತು. ಟೋಟಲ್ ಲಿಟಲ್ ಎವಿಡೆನ್ಸ್. ಇಲ್ಲಿ ಈ ಥರ ಮ್ಯಾಪಿಂಗ್ ಮಾಡೋದು, ಆದರೆ ಆಗಲ್ಲ ಅದು. ಯಾಕೆಂದರೆ ಈ ಥರ ಇದಿದೆ, ಫುಲ್ ಒಂದೇ ಬಾಕ್ಸ್ ಆಗಿಲ್ಲ.
ಹಮ್ಮಿಂಗ್ ಬರ್ಡ್ಸ್ನ ಇದು ಕಾರ್ಪೆಟಲ್ಲಿ ಮಾಡಿರೋದು, ನೋಡೋಕ್ಕೆ ಪೇಂಟಿಂಗ್ ಥರ ಇದೆ ಇದು. ನೋಡೋಣ ಹತ್ರ ಹೋಗಿ ಟಚ್ ಮುಟ್ಟಬೋದು. ನೋಡಿ ಹಿಂಗಂದ್ರೆ ಹಿಂಗಾಗತ್ತಿದೆ. ಇವಾಗ ಹೆಂಗೆ ಮಿಷಿನಲ್ಲಿ ಹೆಂಗೆ ಮಾಡ್ತೀರ ಅಂದರೆ ಹಿಂಗೆ ಮಾಡ್ತೀರ, ಟಕ 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 ಅಂತ ಹೊಡಿತಾರೆ. ಡಿಸೈನ್ ಮಾಡಿ ಎಷ್ಟು ಹೊಡೆದಿದೆ ಇದು ಮಿಷಿನ್. ಎಷ್ಟು ರೋಲ್ಸ್ ಹಾಕ್ತಿದ್ದಾರೆ. ಡಿಸೈನ್ ಎಲ್ಲ ಫೀಡ್ ಮಾಡಿರ್ತಾರೆ ಡಿಸೈನ್. ಇದೇನೇ ಸ್ಕೂಲ್ ಎಕ್ಸ್-ಮಿನಿಸ್ಟರ್ ರೂಮ್ ಅಂತ. ಸೊ ನಮಗೆ ಟೀ ಮತ್ತು ಕಾಫಿ ಫ್ರೀಯಾಗಿ ಆಫರ್ ಮಾಡಿದ್ರು, ತಗೊಳ್ಬೋದಾ ಫ್ರೀಯಾಗಿ? ಹೆಂಗಿದೆ ಮಿಷಿನ್? ಎಷ್ಟಿದೆ? ಸೊ ಅಲ್ಲಿ ದಾರದಿಂದ ಈ ಥರ ಇಂಡಿವಿಜುವಲ್ ಕಾರ್ಟ್ರಿಜ್ ಥರ ತುಂಬ್ತಾರೆ ಇಲ್ಲಿ, ಕಾರ್ಟ್ರಿಜ್ ಸುತ್ತಿ ಸುತ್ತಿ. ಸೊ ಅಲ್ಲಿ ಕಾರ್ಟ್ರಿಜ್ ಹಾಕಿ ಅದಕ್ಕೆಲ್ಲ ಸಿಗಿಸ್ತಾರೆ. ಅದೇನು ಮಾಡುತ್ತೆ ಅದೆಲ್ಲ ಹಿಂಗೆ ವರ್ಕ್ ಆಗುತ್ತೆ. ಫಸ್ಟ್ ಅಲ್ಲಿಂದ ಡಿಸೈನ್ ಆಗಿರ್ಬೇಕು, ಡಿಸೈನ್ ಆಗಿ ಆರ್ಡ್ರ್ ಮಾಡ್ತಾರೆ. ಆರ್ಡ್ರ್ ಮಾಡಿ ಇದು ಎಷ್ಟು ಲೇಯರ್ಸ್ ಆಫ್ ಎಷ್ಟು ದಾರ ತೊಗೊಳ್ತೀನಿ ಅಂದರೆ ಇಲ್ಲಿಗೆ ಇದೊಂದು ಬೇರೆ ಮಸ್ತಿದೆ. ಇಲ್ಲಿ ಗ್ರೀನ್, ಬ್ಲೂ, ರೆಡ್, ಅದು ಯಾವುದೋ ಇದೆ ಏನೋ ಗೊತ್ತಿಲ್ಲ. ಯೆಲ್ಲೋ ಮತ್ತು ಬ್ಲೂ ಇದೆ. ಮತ್ತು ಇದೇ ಥರ ಇದೆ. ಅಷ್ಟು ಯಪ್ಪ ಅಟ್ ಅ ಟೈಮ್ ಎಷ್ಟು ಹಿಡಿಯುತ್ತಿದೆ. ಸೊ ಅಲ್ಲಿಂದ ಇಲ್ಲಿ ಕಲರ್ ಇರುತ್ತೆ, ಗ್ರೀನ್, ಬ್ಲೂ, ರೆಡ್, ಯೆಲ್ಲೋ ಮತ್ತು ಬ್ಲ್ಯಾಕ್ ಕಾಣಿಸುತ್ತಾ ಇದೆ. ಗ್ರೀನ್, ಯೆಲ್ಲೋ ಅಲ್ಲ ಬ್ಲ್ಯಾಕು, ಯೆಲ್ಲೋ, ರೆಡ್, ಬ್ಲೂ, ಗ್ರೀನ್ ಅಷ್ಟು ಇದರೊಳಗೆ ಹೋಗ್ತಾರೆ. ಸೊ ಅಲ್ಲಿಂದ ದಾರಗಳು ಬಂದಿದ್ದು ಈ ಥರ ಕನ್ವರ್ಟ್ ಆಗ್ತಾಯಿದೆ ಅಷ್ಟು. ಸೊ ಅಲ್ಲಿ ಗ್ರೀನು, ರೆಡ್, ಬ್ಲೂ, ಯೆಲ್ಲೋ ಇತ್ತು. ಸೊ ಕಾರ್ಪೆಟ್ ಈ ಥರ ಬರ್ತದೆ, ಈ ಥರ ಆಗುತ್ತೆ. ಫಿನಿಶಿಂಗ್ ಹಿಂಗಿದೆ ಇದು. ಸೊ ಅದು ದಾರಗಳು ಅಲ್ಲಿಂದ ಬರ್ತಾ ಈ ಥರ ಆಗುತ್ತೆ. Too good. Very noisy. We don't want it too long because
go watch. Now I'm not going to here comment on the rise of the wakeboard on there. ಇದು ಸ್ಯಾಟರ್ಡೆ ಮಾರ್ಕೆಟ್ ಅಂತ ಕಾಣಿಸುತ್ತೆ. ಇದು ಬರೀ ಸ್ಯಾಟರ್ಡೆ ಮಾರ್ಕೆಟ್ ಅನಿಸುತ್ತೆ. ಇದು ಹಾಂ ಶನಿವಾರ ಸಂತಿನಿ. ಸೊ ಈ ಥರ ಹೊರಗಡೆ ಅಂಗಡಿ ಇಲ್ಲಿದೆ, ಹೊರಗಡೆ ಹಾಕ್ಕೊಂಡಿದ್ದಾರೆ. ಇಲ್ಲೂ ಅಷ್ಟೇ ಅಂಗಡಿ ಅಲ್ಲಿದೆ, ಇವರು ಹೊರಗಡೆ ಹಾಕ್ಕೊಂಡಿದ್ದಾರೆ. ಹಾಂ ಟೀಕೆ ಯಪ್ಪ ಸ್ಮೆಲ್ಲು ಕಚ್ಚಡಾಗಿದೆ. ಟೀಕೆ ಅಂತ ಇದು ಯಾಕೆ ಈ ಥರ ಮಾರ್ಕೆಟ್ ಇಟ್ಟವ್ರೆ? ಇದು ಗೋಲ್ಡ್ ಸಿಲ್ವರ್ ರಿಂಗ್ಸ್ ತಗೋತಾರೆ. ಹೌದಾ ಇವರಾ? ಬೂಟ್ ಸೇಲಲ್ಲಿ ತಗೊಂಡಿದ್ದು ನೋಡಿ. ಶಾಪಿಂಗ್ ಸೆಂಟರ್. ಹೈ ಫುಡ್ $150 per pack. ಫ್ರೂಟಾ? ಬ್ರಿಟಿಷ್ ಹಾರ್ಟ್ ಫೌಂಡೇಶನ್ ಹೋಗ್ತೀಯಾ? ಓಕೆನಾ? ಇದು ನಂದು ಏನಾಯಿತು ನಂದು ಟಿಕ್ಕ. ಹಾಂ ಟಿಕ್ಕ ಆಯಿತು. ಇದು ಟಿಕ್ಕನ ಇದು ಏನಪ್ಪ, ರೈಸ್, ಸಾಲ್ಟ್ ಇದೆ, ಮಯೋನೀಸ್ ಇದೆ ಅಷ್ಟೇ. ಕೈ ಸಾಸ್ ಹತ್ತಲ್ಲ. ಹಾಂ ಕೈ ಓಕೆ. ರುಚಿ ನೋಡೋಣ. ಪರಲ್ಲ ದಪ್ಪದ ಚಿಕನ್ ಕೊಟ್ಟೆ ಪೀಸ. ಓಕೆ. ಕ್ವಾಲಿಟಿ ಮೆಕ್ಡೊನಾಲ್ಡ್ಸ್ ಕ್ವಾಲಿಟಿ ಥರ ಇಲ್ಲ, ಫೀಲ್ ಆಗುತ್ತೆ.